ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಮತ್ತು ಅಂತಿಮ ಹಂತದ ಮತದಾನ ಮುಗಿಯಿತು. ಅಲ್ಲಿಗೆ ಎಲ್ಲ 5 ರಾಜ್ಯಗಳು ಏನು ಸ್ಕೆಡ್ಯೂಲ್ ಆಗಿದ್ವು, ಎಲ್ಲ 5 ರಾಜ್ಯಗಳು, 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಗಳು ಮುಗಿದ ಹಾಗೆ ಇನ್ನೇನಿದ್ರು ಫಲಿತಾಂಶಕ್ಕಾಗಿ ಕಾಯುವಂತಹದ್ದು. ಅದು ಮೇ 4ನೇ ತಾರೀಕು ಬರುತ್ತೆ. ಸೊ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಂತಿಮ ಹಂತ ಅಥವಾ ಎರಡನೇ ಹಂತದ ಮತದಾನ ಮುಗಿದ ತಕ್ಷಣ ಒಂದಷ್ಟು ಎಕ್ಸಿಟ್ ಪೋಲ್ಗಳು ಬಂದು ಬಿದ್ದಿದ್ದಾವೆ. ಸೊ ಯಾವೆಲ್ಲ ಎಕ್ಸಿಟ್ ಪೋಲ್ಗಳು ಏನನ್ನ ನುಡಿತಾ ಇದೆ, ಭವಿಷ್ಯ ನುಡಿತಾ ಇದೆ ಅನ್ನೋದನ್ನ ವಿವರಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ. ಒಂದೊಂದೇ ರಾಜ್ಯವನ್ನ ಒಂದೊಂದು ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಿರುವಂತಹದ್ದು ಅಸ್ಸಾಂ ರಾಜ್ಯದ ಎಕ್ಸಿಟ್ ಪೋಲ್ಗಳನ್ನ. ಅಲ್ಲಿಂದ 3 ಎಕ್ಸಿಟ್ ಪೋಲ್ಗಳನ್ನ ಇಲ್ಲಿಯವರೆಗೆ ನಾವು ಪಡ್ಕೊಂಡಿದ್ದೀವಿ. ಆ 3 ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತಿದ್ದಾವೆ ಅನ್ನೋದನ್ನ ವಿವರಿಸ್ತೀನಿ. ಅಸ್ಸಾಂನಲ್ಲಿ 126 ಸೀಟ್ ಇದೆ. 10 ವರ್ಷಗಳಿಂದ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಕಾಂಗ್ರೆಸ್ಸಿನಲ್ಲಿದ್ದಾಗ ಅತ್ಯಂತ ಭ್ರಷ್ಟ ವ್ಯಕ್ತಿ ಅಂತ ಬಿಜೆಪಿಯಿಂದ ಪಟ್ಟ ಪಡೆದುಕೊಂಡಿದ್ದಂತಹ ಮತ್ತು ಆ ವ್ಯಕ್ತಿಯ ವಿರುದ್ಧ ಒಂದು ಪುಸ್ತಕವನ್ನೇ ಬಿಜೆಪಿ ರಿಲೀಸ್ ಮಾಡಿತ್ತು. ಈ ವ್ಯಕ್ತಿ ಮಾಡಿರುವ ಭ್ರಷ್ಟಾಚಾರಗಳನ್ನ 1-2 ಪಾಂಪ್ಲೆಟ್ಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಒಂದು ಪುಸ್ತಕನೇ ಬೇಕು ಅಂತ ಹೇಳಿತ್ತು ಬಿಜೆಪಿ. ಅಂಥ ವ್ಯಕ್ತಿ ಹಿಮಂತ ಬಿಸ್ವ ಶರ್ಮಾ. ಆ ವ್ಯಕ್ತಿಯನ್ನ ಬಿಜೆಪಿ ಕರ್ಕೊಂಡು ಬಂದು ಈಗ ಮುಖ್ಯಮಂತ್ರಿ ಮಾಡಿಟ್ಟಿದ್ದಾರೆ. ಸೊ ಅಲ್ಲಿಗೆ ಬಿಜೆಪಿಯ ವಾಷಿಂಗ್ ಮಿಷಿನ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ಸೊ ಹಿಮಂತ ಬಿಸ್ವ ಶರ್ಮಾ ತಮ್ಮ ಸರ್ಕಾರವನ್ನ ಉಳಿಸ್ಕೊಳ್ತಿದಾರಾ, ನೆಕ್ಸ್ಟ್ ಅವರೇ ಅಧಿಕಾರಕ್ಕೆ ಬರ್ತಿದ್ದಾರಾ ಇಲ್ಲವಾ, ಎಕ್ಸಿಟ್ ಪೋಲ್ ಏನ್ ಹೇಳ್ತಿದೆ ಅನ್ನುವ ಸಂಖ್ಯೆಗಳನ್ನು ನೋಡೋಣ. ಆ ನಂತರ ಒಂದಷ್ಟು ಸಣ್ಣ ವಿವರಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಎಕ್ಸಿಟ್ ಪೋಲ್ ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ NDTV ಜೊತೆಯಲ್ಲಿ ಸೇರ್ಕೊಂಡು ಮಾಡಿರುವಂತಹ ಎಕ್ಸಿಟ್ ಪೋಲ್. ಆ ಎಕ್ಸಿಟ್ ಪೋಲ್ ನಲ್ಲಿ 126 ಸೀಟುಗಳ ಪೈಕಿ 126, 64 ಮೆಜಾರಿಟಿ ಮಾರ್ಕ್ ಅಲ್ಲಿ ಇರುವಂತಹದ್ದು. ಟೋಟಲ್ 126 ಸೀಟು. ಅದರಲ್ಲಿ NDA ಅಂದ್ರೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳಿಗೆ 88ರಿಂದ 100 ಸೀಟು ಬರುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎಷ್ಟು? 88ರಿಂದ 100 ಸೀಟುಗಳು. ಮೆಜಾರಿಟಿ ಮಾರ್ಕ್ ಎಷ್ಟು? 64. ಸೊ ಅಲ್ಲಿಗೆ ಇವರಿಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಕಾಂಗ್ರೆಸ್ಗೆ 24ರಿಂದ 36 ಸೀಟು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಉತ್ತಮ ಸಾಧನೆ ಅಂತ ನಾನು ಹೇಳ್ತೀನಿ, ಆಮೇಲೆ ವಿವರಿಸ್ತೀನಿ. ಇಷ್ಟೇ ಸಂಖ್ಯೆಗಳು ಬಂದರೂ ಸಹ ಕಾಂಗ್ರೆಸ್ಗೆ ಉತ್ತಮ ಸಾಧನೆ ಇದು. ಇನ್ನು ಇತರರಿಗೆ 0 to 3 ಸೀಟ್ ಬರಬಹುದು ಅಂತ ಹೇಳಲಾಗ್ತಿದೆ. ಸೊ ಅಲ್ಲಿಗೆ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ NDA ಅಥವಾ ಬಿಜೆಪಿ ವಾಪಸ್ ಅಧಿಕಾರಕ್ಕೆ ಬರ್ತಾ ಇದೆ. ಇನ್ನು ಪೋಲ್ ಡೈರಿ ಅನ್ನುವಂತಹ ಇನ್ನೊಂದು ಈ ಸಂಸ್ಥೆ ಸಮೀಕ್ಷೆಗಳನ್ನು ಮಾಡುವಂತಹ ಸಂಸ್ಥೆ ಮಾಡಿರುವಂತಹ ಎಕ್ಸಿಟ್ ಪೋಲ್ ನಲ್ಲಿ NDAಗೆ ಇದು ಸಹ ಕ್ಲಿಯರ್ ಮೆಜಾರಿಟಿಯನ್ನು ಕೊಡ್ತಾ ಇದೆ. 86ರಿಂದ 101 ಸೀಟುಗಳು NDA ಅಥವಾ ಬಿಜೆಪಿ ಪ್ಲಸ್ 86ರಿಂದ 101 ಸೀಟು. ಕಾಂಗ್ರೆಸ್ಗೆ 15ರಿಂದ 26 ಸೀಟು ಬರಬಹುದು, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳಿಗೆ ಅಂತ ಈ ಪೋಲ್ ಡೈರಿ ಅನ್ನುವಂತಹ ಸಂಸ್ಥೆ ಹೇಳ್ತಾ ಇದೆ. ಇನ್ನು ಮ್ಯಾಟ್ರಿಸ್ ಅನ್ನುವಂತಹ ಸಂಸ್ಥೆಯ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದೆ ಅಂತ ನೋಡೋದಾದ್ರೆ, ಮ್ಯಾಟ್ರಿಸ್ ಸಂಸ್ಥೆ ಹೇಳ್ತಾ ಇದೆ NDA ಅಥವಾ ಬಿಜೆಪಿಗೆ 85ರಿಂದ 95 ಸೀಟು ಬರುತ್ತೆ. 85ರಿಂದ 95 ಸೀಟುಗಳು ಬರ್ತವೆ ಅಂತ. ಕಾಂಗ್ರೆಸ್ಗೆ 25ರಿಂದ 32ವರೆಗೆ ಬರಬಹುದು ಅಂತ ಈ ಮ್ಯಾಟ್ರಿಸ್ ಹೇಳ್ತಾ ಇದೆ. ಇತರರಿಗೆ 6ರಿಂದ 12 ಬರಬಹುದು ಅಂತ. ಸೊ ಅಲ್ಲಿಗೆ 3ಕ್ಕೆ 3 ನಾನು ಪರಿಶೀಲನೆ ಮಾಡಿದಂತಹ 3ಕ್ಕೆ 3 ಎಕ್ಸಿಟ್ ಪೋಲ್ಗಳು, 3 ಸಂಸ್ಥೆಗಳು ಹೇಳ್ತಾ ಇರೋದು ಬಿಜೆಪಿ ಅಥವಾ NDA ಯಾವುದೇ ರೀತಿಯಾದಂತಹ ಪ್ರತಿರೋಧ ಇಲ್ಲದೆ ಆರಾಮಾಗಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ ವಾಪಸ್ಸು. 3ನೇ ಬಾರಿ ಬಿಜೆಪಿ ಬರುತ್ತೆ. 2ನೇ ಬಾರಿಗೆ ಹಿಮಂತ ಬಿಸ್ವ ಶರ್ಮಾ ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಇದೆ ಅಂತ 3 ಹೇಳ್ತಾ ಇದೆ. ಆಮೇಲೆ ಮಧ್ಯದಲ್ಲಿ ನಾನು ಹೇಳಿದೆ ಕಾಂಗ್ರೆಸ್ಸಿಗೆ ಇದು ಇಷ್ಟೇ ಬಂದರೂ ಸಹ 25-30 ಸೀಟು ಬಂದರೂ ಸಹ ದೊಡ್ಡ ಸಾಧನೆ ಅಂತ. ಯಾಕೆ ಅಂದ್ರೆ ಅಲ್ಲಿ ಬಿಜೆಪಿ ಕಳೆದ 10 ವರ್ಷಗಳಲ್ಲಿ ಆಡಿರುವ ಗೇಮ್ ಇದೆಯಲ್ಲ, ಅದು ಬಹಳ ದೊಡ್ಡ ಗೇಮ್. ಒಂದು ಹಿಂದೂ ಮುಸ್ಲಿಂ ವಿಷವನ್ನ ದೊಡ್ಡ ಮಟ್ಟದಲ್ಲಿ ಬಿತ್ತಿ ಇಡೀ ರಾಜ್ಯವನ್ನ ಇವತ್ತು ಇಬ್ಬಾಗ ಮಾಡಿಟ್ಟಿದ್ದಾರೆ, ಹಿಂದೂ ಮುಸ್ಲಿಂ ಅಂತ. ಅದರ ಜೊತೆಗೆ ಡಿಲಿಮಿಟೇಷನ್ ಸಹ ಆಯಿತು. ಅಲ್ಲಿ ಸೀಟುಗಳ ಮರು ವಿಂಗಡಣೆ ಆಗಿದೆ ಅಸ್ಸಾಂನಲ್ಲಿ. ಸೊ ಬಿಜೆಪಿ ಅಧಿಕಾರದಲ್ಲಿದ್ದು ಸೀಟುಗಳ ಮರು ವಿಂಗಡಣೆ ಆಗತ್ತೆ ಅನ್ನೋದಾದ್ರೆ ಮುಸ್ಲಿಂ ಬಾಹುಲ್ಯ
ಕ್ಷೇತ್ರಗಳೇನಿದಾವೆ ಅವುಗಳನ್ನು ಬಹಳ ಜಾಗರೂಕತೆಯಿಂದ ಹಿಂದೂ ಕ್ಷೇತ್ರಗಳನ್ನು ಮಿಕ್ಸ್ ಆಗೋಂಗೆ ಮಾಡಿ ಎಲ್ಲವನ್ನೂ ಬದಲಾವಣೆ ಮಾಡಿಟ್ಟಿದ್ದಾರೆ. ಮೊದಲು 34 ಸೀಟುಗಳಲ್ಲಿ ಮುಸ್ಲಿಂ ಬಾಹುಲ್ಯ ಸೀಟುಗಳಿತ್ತು ಅಸ್ಸಾಂನಲ್ಲಿ, ಮುಸ್ಲಿಂ ಮೆಜಾರಿಟಿ ಸೀಟ್ಸ್. ಅದನ್ನು ಇವಾಗ 20ಕ್ಕೆ ಇಳಿಸ್ಕೊಂಡು ಬಂದಿದ್ದಾರೆ, 20ಕ್ಕೆ ಇಳಿಸ್ಕೊಂಡು ಬಂದಿದ್ದಾರೆ. ಸೊ ರೀಸ್ಟ್ರಕ್ಚರ್ ಮಾಡಬೇಕಾದ್ರೆ, ಗಡಿಗಳನ್ನ ಮರು ವಿಂಗಡಣೆ ಮಾಡಬೇಕಾದ್ರೆ MLA ಸೀಟ್ಗಳಿಗೆ ಬಿಜೆಪಿ ಒಳ್ಳೆ ಗೇಮ್ ಪ್ಲಾನ್ ಆಡಿದೆ. ಅದು ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಿದ್ದು ಪ್ಲಸ್ ಕಾಂಗ್ರೆಸ್ಗೆ ಜೊತೆಯಲ್ಲಿದ್ದಂತಹ ಬಹಳ ಮುಖ್ಯವಾದಂತಹ ಮುಸ್ಲಿಂ ಪಕ್ಷಗಳೆಲ್ಲವೂ ಸಹ ಅದರಿಂದ ದೂರ ಸರಿದಾಗಿಯೂ ಕಾಂಗ್ರೆಸ್ ಏನಾದ್ರು 25ರಿಂದ 30 ಸೀಟ್ ತಗೊಳುತ್ತೆ ಅನ್ನೋದಾದ್ರೆ ಅದು ತನ್ನ ಸ್ವಂತ ಬಲದ ಮೇಲೆ ತಗೊಂಡಂಗೆ ಆಗುತ್ತೆ. ಹಾಗಾಗಿ ಅದು ಒಳ್ಳೆ ಪರ್ಫಾರ್ಮೆನ್ಸೇ ಅನ್ನಿಸ್ಕೊಳ್ಳುತ್ತೆ. ಸೊ ಇದರಿಂದ ಸ್ಪಷ್ಟ ಆಗ್ತಿರೋದೇನು ಅಂದ್ರೆ ಅಸ್ಸಾಂನಲ್ಲಿ ಈ ಬಾರಿ ಮತ್ತೆ ಕಮಲ ಅರಳಿದೆ, ಕಮಲ ಅರಳಿದೆ ಅಷ್ಟೇ. ಇದಿಷ್ಟು ಅಸ್ಸಾಂನ ಚುನಾವಣೆಗಳಿಗೆ ಕುರಿತಾಗಿ 2026ರ ಎಕ್ಸಿಟ್ ಪೋಲ್ ನಿಖರವಾದಂತಹ ಏನು ರಿಸಲ್ಟ್ಸ್ ಅಥವಾ ಫಲಿತಾಂಶಗಳಿಗಾಗಿ ನಾವು ಮೇ 4ನೇ ತಾರೀಕು ನೋಡೋಣ. ಅವತ್ತು ನಿಮ್ಮ ಮುಂದೆ ಬಂದು ಅವುಗಳನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.